ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಬಿಸ್ಕುಟ್ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಂಗಳೂರಿನ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು, ಮತ್ತು ಓಲ್ಡ್ ರೆಸಿಪಿ. ತುಂಬ ಹೋಟೆಲ್ಗಳಲ್ಲೆಲ್ಲ ಹೋದರೆ ಉಂಟಲ್ಲ ಸಿಗ್ತದೆ, ತುಂಬ ಸಖತ್ತಾಗಿರ್ತದೆ ಬಿಸ್ಕುಟ್ ರೊಟ್ಟಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೇನೆ ಫ್ರೆಂಡ್ಸ್. ತುಂಬ ಸಖತ್ತಾಗಿರ್ತದೆ ಬಿಸ್ಕುಟ್ ರೊಟ್ಟಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಒಂದು 2 ಕಪ್ಪಿನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಮೈದಾ ಹಿಟ್ಟು ಅಲ್ಲದಿದ್ದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಹೋಟೆಲ್ಗಳಲ್ಲೆಲ್ಲ ಹೆಚ್ಚಾಗಿ ಮೈದಾದಲ್ಲೇ ಮಾಡ್ತಾರೆ. ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡಿದ್ದೇನೆ. ಮತ್ತು ನೀರು ಹಾಕಿ ಕಲಿಸ್ತಾ ಇದ್ದೇನೆ. ನೋಡಿ, ಸ್ವಲ್ಪನೇ ನೀರು ಹಾಕಿ, ಒಮ್ಮೆಲೆ ನೀರು ಹಾಕಬೇಡಿ. ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕಿದನ್ನು. ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಬೇಕು. ತುಂಬ ಸಾಫ್ಟಾಗಿ ಕೂಡ ಕಲಿಸ್ಬೇಡಿ. ಹದವಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಗೋಧಿ ಹಿಟ್ಟಿಂದ ಕೂಡ ಮಾಡ್ಬೋದು. ಮೈದಾ ಅವಾಯ್ಡ್ ಮಾಡುವವರು ಗೋಧಿ ಹಿಟ್ಟಿಂದ ಕೂಡ ಮಾಡ್ಬೋದು. ನಾನು ಹೋಟೆಲ್ ಥರದ ತೋರಿಸಲಿಕ್ಕೆ ಬೇಕಾಗಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕಿ ಕೂಡ ಕಲಿಸ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ತುಂಬ ನೀರು ಮಾಡಬೇಡಿ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ ಚೆನ್ನಾಗಿ ಕಲಸಿ ಉಂಟಲ್ಲ. ಇದನ್ನೊಂದು ಅರ್ಧ ಗಂಟೆಗಳ ಕಾಲ ಆದರೂ ಇರಬೇಕು. 1 ಗಂಟೆಗಳ ಕಾಲ ಇಟ್ಟರು ಏನು ತೊಂದರೆ ಇಲ್ಲ. ನಾನು 1 ಗಂಟೆ ಟೈಮ್ ಇರೋದ್ರಿಂದ 1 ಗಂಟೆಗಳ ಕಾಲ ಇದನ್ನು ಇಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇಲ್ಲದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಕೂಡ ಇಟ್ಕೊಳ್ಬೋದು. ನೋಡಿ, ಇದು ಈಗ ಹಿಟ್ಟು ಇರಲಿ, ಮ್ಯಾರಿನೇಟ್ ಆಗ್ತಿರಲಿ. ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲ ಮಾಡುವ ಹೂರಣ ಮಾಡಲಿಕ್ಕೆ ಮಸಾಲ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ನೋಡಿ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಉದ್ದಿನಬೇಳೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯುವಾಗ ಇದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು. ಉದ್ದಿನಬೇಳೆ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ 4 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ನಾನು. ತೆಂಗಿನ ಎಣ್ಣೆ ಒಳ್ಳೆಯದಾಗ್ತದೆ ಫ್ಲೇವರ್. ಇಲ್ಲದಿದ್ದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಲ್ಲ ಆ ಎಣ್ಣೆ ಹಾಕ್ಕೊಳ್ಬೋದು. ನೋಡಿ, ಈಗ ಸ್ವಲ್ಪ ನಾನು ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ಮೆಣಸೆಲ್ಲ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಒಂದು ಸ್ವಲ್ಪ ಇದು ಬಾಂಬೆ ರವೆ ಹಾಕ್ಕೊಂಡಿದ್ದೇನೆ. 1/4 ಕಪ್ಪಿನಷ್ಟು ಬಾಂಬೆ ರವೆ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದೇ ಥರ ನಾವು ಸ್ವೀಟ್ ಸಂಜೀರ ಅಂತ ಹೇಳಿ ಸ್ವೀಟಲ್ಲಿ ಕೂಡ ಮಾಡ್ತೇವೆ. ಇದು ಬಿಸ್ಕಿಟ್ ರೊಟ್ಟಿ ಸ್ವಲ್ಪ ಖಾರ, ಸ್ವೀಟಲ್ಲಿ ಕೂಡ ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ ಅದು ಕೂಡ. ನೋಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, 1 ಕಪ್ನಷ್ಟು ತೆಂಗಿನ ತುರಿ, 1 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೆ. ನಿಮಗೆ ಅರಿಶಿನ ಹುಡಿ ಬೇಕಿದ್ದರೂ ಸ್ವಲ್ಪ ಹಾಕ್ಕೊಳ್ಬೋದು. ಕಲರಿಗೆ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಬೋದು. ಹಿಟ್ಟು ಕಲಸುವಾಗ ಕೂಡ ನಿಮಗೆ ಅರಿಶಿನ ಹುಡಿ ಬೇಕಿದ್ದರೆ ಸ್ವಲ್ಪ ಕಲರಿಗೆ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ. ಬೇಕಿದ್ದರೆ ನಿಮಗೆ ಕಲರ್ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು ಅರಿಶಿನ ಹುಡಿ. ನೋಡಿ, ಈಗ 2 ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ ಮೇಲೆ 2 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ
ತೆಕ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸುತ್ತು ಪಲ್ಸ್ ಮಾಡ್ತಾ ಇದ್ದೇನೆ. ತುಂಬ ಫೈನಾಗಿ ಮಾಡಲಿಕ್ಕಿಲ್ಲ, ಸ್ವಲ್ಪ ಪಲ್ಸ್ ಮಾಡ್ಕೊಂಡಿದ್ದೇನೆ ನೋಡಿ. ಅದು ತುಂಬ ಇದು ಮಾಡಬೇಕಂತ ಇಲ್ಲ, ಸ್ವಲ್ಪ ನೋಡಿ. ಹಿಟ್ಟು ಈಗ ನೋಡಿ 1 ಗಂಟೆ ನಂತರ ನೋಡಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಡ್ತೇನೆ. ಮೊದಲಿಗೆ ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡ್ತೇನೆ. ತುಂಬ ದೊಡ್ಡದು ಕೂಡ ಬೇಡ. ನೀವು ಪೂರಿ ಎಲ್ಲ ಮಾಡ್ತೀರಲ್ಲ, ಪೂರಿ ಎಲ್ಲ ಮಾಡೋ ಥರನೇ ಮಾಡ್ತಾ ಇದ್ದೇನೆ. ರೌಂಡಾಗಿ ಮಾಡಿಕೊಂಡು ಎಲ್ಲ ಬಾಲ್ಸ್ ಥರ ಮಾಡಿಕೊಂಡು ಇಡ್ತೇನೆ ನಾನು. ನೋಡಿ ಈಗ ಎಲ್ಲ ಬಾಲ್ಸ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಈಗ ಹೇಗೆ ಮಾಡೋದಂತ ನೋಡುವ ನೋಡಿ. ನೋಡಿ ಇದು ಹಿಟ್ಟಿನಲ್ಲಿ, ಮೈದಾ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದಿ ನೋಡಿ ಈ ಥರ ಲಟ್ಟಿಸಬೇಕು. ನೋಡಿ ಇದರೊಳಗೆ ಹೂರಣವನ್ನು ಇದರೊಳಗೆ ಹಾಕ್ತಾ ಇದ್ದೇನೆ ನೋಡಿ. ಪುಡಿ ಮಾಡಿರುವ ಹೂರಣವನ್ನು ತುಂಬ ಕೂಡ ಹಾಕ್ಕೊಳ್ಬೇಡಿ, ಒಂದು ಸ್ವಲ್ಪ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ. ಹಾಕ್ಕೊಂಡ್ರೆ ನೀವು ಇದು ಮಾಡುವಾಗ ಹೊಡೆಯುವ ಚಾನ್ಸ್ ಇರ್ತದೆ, ಲಟ್ಟಿಸುವಾಗ ಹೊಡೆಯುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ತುಂಬ ಜಾಸ್ತಿ ಕೂಡ ಫಿಲ್ಲಿಂಗ್ ಜಾಸ್ತಿ ಕೂಡ ಮಾಡಿಕೊಳ್ಬೇಡಿ. ನೋಡಿ ಈ ಥರ ಮಾಡಿ ಇದು ಮಾಡಿದರೆ ಆಯಿತು. ಎಕ್ಸ್ಟ್ರಾ ಇದ್ದರೆ ನಿಮಗೆ ತೆಗಿಬೋದು, ಮೇಲಿಂದ ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗಿಬೋದು. ನೋಡಿ ಈ ಥರ ಮಾಡಿ ಲಟ್ಟಿಸಿದರೆ ಆಯಿತು. ಲಟ್ಟಿಸುವಾಗ ಕೂಡ ಹಾಗೆ ತುಂಬ ಪ್ರೆಸ್ ಮಾಡಿ ಲಟ್ಟಿಸಬಾರ್ದು, ಸ್ವಲ್ಪ ನಿಧಾನವಾಗಿ ಲಟ್ಟಿಸಿ ತೆಗಿಬೇಕು. ಮೈದಾ ಅವಾಯ್ಡ್ ಮಾಡುವವರು ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ಗೋಧಿ ಹಿಟ್ಟಲ್ಲಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಇದು ಫ್ರೈ ಆಗೋದು ಕೂಡ ಹಾಗೆ ಒಳ್ಳೆ ಚೆನ್ನಾಗಿ ಕ್ರಿಸ್ಪಿ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು, ಇಲ್ಲದ್ರೆ ನಿಮಗೆ ಪೂರಿ ಥರ ಆಗಿಬಿಡುತ್ತೆ. ಅದಕ್ಕಾಗಿ ಚೆನ್ನಾಗಿ ಫ್ರೈ ಮಾಡೋದು ಕೂಡ ಚೆನ್ನಾಗಿ ನೋಡಿ ಫ್ರೈ ಮಾಡಿಕೊಳ್ಬೇಕು. ನೋಡಿ ಇನ್ನೊಂದು ಮಾಡ್ತಾ ಇದ್ದೇನೆ ನೋಡಿ. ಇದೇ ಥರ ನೀವು ಮಸಾಲ ಹಾಕುವಾಗ ಅಷ್ಟೇ, ತುಂಬ ಮಸಾಲ ಫಿಲ್ಲಿಂಗ್ ತುಂಬ ಜಾಸ್ತಿಯಾಗಿ ಹಾಕ್ಕೊಳ್ಬೇಡಿ, ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ಥರ ನೋಡಿ. ಎಕ್ಸ್ಟ್ರಾ ಇದ್ದರೆ ಹಿಟ್ಟು ತೆಗಿಬೋದು. ಈಗ ಮೇಲಿಂದ ಎಕ್ಸ್ಟ್ರಾ ಹಿಟ್ಟಿದ್ದರೆ ತೆಗೆದು ನೋಡಿ ಈ ಥರ ಲಟ್ಟಿಸಬೇಕು. ತುಂಬ ಪ್ರೆಸ್ ಮಾಡಿ ಕೂಡ ಲಟ್ಟಿಸಬಾರ್ದು. ತುಂಬ ಪ್ರೆಸ್ ಮಾಡಿದರೆ ನಿಮ್ಮದು ಇದು ಹಿಟ್ಟು ಉಂಟಲ್ಲ, ಹೂರಣ ಉಂಟಲ್ಲ, ಅದು ಹೊರಗೆ ಬರ್ತದೆ. ಅದಕ್ಕಾಗಿ ಸ್ವಲ್ಪ ಸಾಫ್ಟಾಗಿಯೇ ಲಟ್ಟಿಸಬೇಕು. ನೋಡಿ ಎಲ್ಲ ಇದನ್ನು ನಾನು ಲಟ್ಟಿಸಿ ಇಟ್ಟಿದ್ದೇನೆ ನೋಡಿ, ಎಲ್ಲ ತಯಾರು ಮಾಡಿ ಇಟ್ಟಿದ್ದೇನೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಈಗ ಫ್ರೈ ಮಾಡುವ. ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಈಗ ಎಣ್ಣೆಗೆ ಹಾಕ್ತಾ ಇದ್ದೇನೆ ನೋಡಿ. ಎಣ್ಣೆ ಸಹ ಹಾಗೆ ಚೆನ್ನಾಗಿ ಕಾದಿರಬೇಕು. ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಹಾಕುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಹಾಕಬೇಕು ನೋಡಿ. ಹಾಕುವಾಗಲೂ ಅಷ್ಟೇ, ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿದು ಉಬ್ಬಿ ಬಂದ ಮೇಲೆ ಮಗುಚಿ ಹಾಕಬೇಕು ನೋಡಿ. ಒಮ್ಮೆ ಹಾಕಿ ಅದಾಗಿಯೇ ಉಬ್ಬಿ ಬರ್ತದೆ ನೋಡಿ. ಉಬ್ಬಿ ಬರಲಿಕ್ಕೆ ಬಿಡಬೇಕು ಅದನ್ನು ನೋಡಿ. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ನಾನು ಮಗುಚಿ ಹಾಕ್ತಾ ಇದ್ದೇನೆ ನೋಡಿ. ನೋಡಿ ಈಗ ನೋಡಿ ಪೂರಿ ಥರ ಬಂದಿದೆ. ಇದು ಉಂಟಲ್ಲ, ನೀವು ಈಗಲೇ ತೆಗೆದ್ರೆ ಉಂಟಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ನೀವು ಕ್ರಿಸ್ಪಿಯಾಗಿ ಬರ್ತದೆ, ಇದು ಚೆನ್ನಾಗಿ ಬರ್ತದೆ ನೋಡಿ. ಚೆನ್ನಾಗಿ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ತುಂಬ ಫಾಸ್ಟಲ್ಲಿ ಕೂಡ ಇಡಬೇಡಿ ಗ್ಯಾಸ್ ನೋಡಿ. ಬಿಸ್ಕುಟ್ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ತುಂಬ ಸುಲಭ ಕೂಡ ಮಾಡೋದು ನೋಡಿ. ಮತ್ತೊಂದು ಮಾಡ್ತಾ ಇದ್ದೆ ನೋಡಿ.
ಸಂಜೆ ಹೊತ್ತು ಚಾಕೆ ಉಂಟಲ್ಲ, ಈ ಥರ ಬಿಸ್ಕುಟ್ ರೊಟ್ಟಿ, ಒಂದು ಬಿಸ್ಕುಟ್ ರೊಟ್ಟಿ ಇದ್ದರೆ ಸೂಪರ್ ಆಗಿರ್ತದೆ. ಯಾರಿಗೆ ಇಷ್ಟ ಇಲ್ಲ ಹೇಳಿ ಬಿಸ್ಕುಟ್ ರೊಟ್ಟಿ ಅಂತ ಹೇಳಿದರೆ. ನೋಡಿ, ಈ ಥರ ಎರಡು ಬದಿ ಕೂಡ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಚೆನ್ನಾಗಿ ಕಲರ್ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಬಿಸ್ಕುಟ್ ರೊಟ್ಟಿ ಮನೆಯಲ್ಲಿ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.